ಸೊ ಇವಾಗ ನಾವು ಶೀಶ್ ಕಬಾಬ್ ಒಳಗಡೆ ಹೋಗ್ತಾ ಇದ್ದೀವಿ. ಉಡುಪಿ ಮುರ್ಗ ಅಂತ ಇದು. ಸೊ ಏನೋ ದೊಡ್ಡ ಪೀಸ್ ಇದು, ಚಿಕನ್ ಏನೋ ಇದು. I'm from Nagaland. Nagaland. Authenticity is maintained very well. ಸೊ ನಾನು ಫಸ್ಟ್ ಹೆಸರು ನೋಡಿದ ತಕ್ಷಣ ಉಡುಪಿ ಮುರ್ಗ ಅಂತ ನಾನು ಭಯ ಆಗ್ಬಿಡ್ತೀನಿ, ನೀವು ಚಿಕನ್ ಹಾರತ್ತಾ ಅಂತ. ಸೊ ಕುನಾಫಾನ ಸೊ ಟ್ರೈ ಮಾಡಬೇಕು ಹೆಂಗಿದೆ ನೋಡೋಣ ಬನ್ನಿ. ಸೊ ಹುಳ ನೋಡಿ, ಹುಳ ನೋಡಿ ಎತ್ತದ ಪ್ಲೇಟ್ ಸೊ ಸರಿಯಾಗಿ ಹುಳ ಬರ್ತೇವೆ ಇಲ್ಲಿ. ಶೀಶ್ ಕಬಾಬ್ ಕಡೆ ಹುಳ ಇದೆ. ದಿಮಾಪುರ್ Dimapur, exactly. ಕಾಲಾಕಟ ರೋಸ್ ಆ್ಯಂಡ್ ಮ್ಯಾಂಗೋ. ನಾನು ತಿಂದಲ್ಲಿ ಬೆಸ್ಟ್ ಬಿರಿಯಾನಿ ಈ ಇಯರಲ್ಲಿ. ಗೈಸ್ ನೀವೇ ಕಮೆಂಟ್ ಮಾಡಿ ಹೆಂಗಿದೆ ನೋಡಿ. ಕಾಲು ಭಯ ಆಗ್ತಿದೆ. ಓ ದೇರ್ ಇಸ್ ಓನ್ಲಿ ಲೈಕ್ ಸ್ವೀಟ್ಸ್ ಔಟ್ ಹಿಯರ್. Only sweets. ಸೊ ಇಟ್ಸ್ ವೆರಿ ಅಫಿಷಿಯಲ್ ಮತ್ತೆ ಹೇಳ್ತೀನಿ, ತುಂಬ ಅಥೆಂಟಿಕ್ ಆಗಿದೆ. ಸೊ ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಫ್ಯೂರಿ ಮಾತಾಡ್ತಿರೋದು. ಸೊ ಇವತ್ತು ನಾವು ಹೊಸ ಲೊಕೇಶನ್ಗೆ ಬಂದಿದ್ದೀವಿ. ಶಿವಾಜಿನಗರ ಬೋರ್ ಆಗಿದೆ ಅನ್ಕೋತೀನಿ ನಿಮಗೆಲ್ಲ. ಸೊ ನಾವು ಇವಾಗ ಫ್ರೇಸರ್ ಟೌನಿಗೆ ಬಂದಿದ್ದೀನಿ. ಸೊ ಇಲ್ಲಿ ತೋರಿಸ್ತೀನಿ ಏನಿದೆ ಏನಿಲ್ಲ ಅಂತ. ಸೊ ಆ್ಯಕ್ಚುಲಿ ಇದೊಂದು ಅಫಿಷಿಯಲ್ ಏರಿಯಾ ಇದು. ಸೊ ಫುಡ್ ಸ್ಟ್ರೀಟ್ ಥರನೇ. ಸೊ ಇಲ್ಲಿ ನಾನು ಬಂದಿರಲಿಲ್ಲ ಯಾವತ್ತು. ಸೊ ಟೇಸ್ಟ್ ಮಾಡೋಣ ಇಲ್ಲಿ ಫುಡ್ನೆಲ್ಲ, ಎಕ್ಸ್ಪ್ಲೋರ್ ಮಾಡೋಣ, ನೋಡೋಣ ಏನಿದೆ. ಸೊ ಇವಾಗ ನಾವು ಶೀಶ್ ಕಬಾಬ್ ಒಳಗಡೆ ಹೋಗ್ತಾ ಇದ್ದೀವಿ. ಸೊ ಏನೋ ಮಾಡ್ತಿದ್ದಾರೆ. ಹಾಯ್ ಸರ್, ಹಾಯ್. ವಾಟ್ ಯು ಡೂಯಿಂಗ್ ಹಿಯರ್? ಏನು ಮಾಡ್ತಿದ್ದೀರಾ? ಕ್ಯಾ ಸರ್? ಕುನಾಫಾನ ಸೊ ಟ್ರೈ ಮಾಡಬೇಕು ಹೆಂಗಿದೆ ನೋಡೋಣ ಬನ್ನಿ. ಸೊ ಈ ಥರ ಇರುತ್ತಾ? कुनाफा हुआ है, ये रेडी नहीं हुआ है, ये रेडी वाला है. रेडी वाला है. ओके. प्राइस कितना है सर? 160. एक सिंगल के लिए? एक प्लेट. ओके. ಸೊ ಕುನಾಫಾ ಅಂತ. ಥ್ಯಾಂಕ್ ಯು ಸೊ ಮಚ್. ಸೊ ಇಲ್ಲೊಂದು ಸ್ವಲ್ಪ ಜ್ಯೂಸ್ ಏನೋ ಇಟ್ಟಿದ್ದಾರೆ ಸಮಥಿಂಗ್. ಹಾಯ್ ಸರ್, ಏನಿದೆ ಶಾಪಲ್ಲಿ? आइस वाला क्या है सर तुम्हारा शॉप? सॉफ्टी मशीन. क्या फ्लेवर्स है? सॉफ्टी आइसक्रीम. प्राइस कितना है? 70 रुपीज़. 70 रुपीज़. और क्या फ्लेवर्स है ये? ऑरेंज, कालाकटा, रोज एंड मैंगो. ऑरेंज, कालाकटा, रोज एंड मैंगो. शुगर केन जूस भी है क्या? ओके. ये प्राइस कितना है सर? 70. थैंक यू सो मच. अंदर जा सकते हैं क्या? ಓಕೆ, ಥ್ಯಾಂಕ್ ಯು. ಸೊ ಒಳಗೆ ಹೋಗೋಣ ಬನ್ನಿ, ನೋಡಿದ್ರಲ್ಲ. ಸೊ ಏನೋ ಐಸ್ ಕ್ರೀಮ್ ಮತ್ತು ಜ್ಯೂಸ್ ಎಲ್ಲ ಇದೆ. ಸೊ ಒಳಗೆ ನೋಡ್ಬೋದು ಹೆಂಗಿದೆ ಅಂತ. ಕುತ್ಕೊಳ್ಳೋಣ ಒಂದು ಕಡೆ ಫಸ್ಟು. ಹಾಂ, ಮೇಲೆ ಹೋಗುದಾ? ಮೇಲೆ ಹೋಗುದಾ ಅಲ್ಲಿ ನೋಡೋಣ. We are just 2 members. 2 members. Yes. 10 to 15 minutes. 10 to 15 minutes waiting time. Okay. Thank you. ಅಚ್ಚಾ ವೇಟ್ ಮಾಡೋಣ. ಸೊ ಇನ್ನೊಂದು ಸ್ವಲ್ಪ ಶಾಪ್ ಏನಿದೆ ಇಲ್ಲಿ, ಸ್ವೀಟ್ಸ್ ಎಲ್ಲ ಮಾಡ್ತಾರೆ. ಸರ್ ಏನಿದೆ ಶಾಪಲ್ಲಿ? Sorry? क्या है सर? ये you find mango, coconut, Okay. and Cheese pudding. caramel pudding. Yeah. What? Matka firni. Okay. Oh, there's only like sweets out here. Yeah, only sweets. You're from? Sorry? You're from which? I'm from Nagaland. Nagaland. Yeah. Oh, I have many friends from Nagaland. Is it? This thing, Dimapur. Yeah, Dimapur, exactly. Dimapur. Yeah, I have many friends in Dimapur. Is it? Yeah. What's your name, sir? Looking. I have a friend named Dheeraj in Nagaland. Yeah. He lives in Dimapur only. Nice meeting you. Thank you. ಸೊ ಆ್ಯಕ್ಚುಲಿ ನಾವು ಇವಾಗ ಶೀಶ್ ಕಬಾಬ್ ಅಂತ ಒಂದು ಪ್ಲೇಸಿಗೆ ಬಂದಿದ್ದೀವಿ. ಸೊ ತುಂಬ ಅಥೆಂಟಿಕ್ ಆಗಿದೆ, ತುಂಬ ಲೈಕ್ ಲಕ್ಸುರಿ ಥರ ಕಾಣಿಸ್ತೀನಿ. ನೀವು ನೋಡ್ಬೋದು ಅಟ್ಮಾಸ್ಫಿಯರ್ ಹೆಂಗೆ ಇದೆ ಈ ಕಡೆ. ಸೊ ಇಲ್ಲಿ ನಾವು ಬಂದ ತಕ್ಷಣ ಒಬ್ಬರು ನಾಗಾಲ್ಯಾಂಡಿಂದ ಒಬ್ಬರು ಮ್ಯಾಮ್ ಬಂದ್ಬಿಟ್ಟು ವೆಯ್ಟಿಂಗ್ ಟೈಮ್ ತುಂಬ 15 ಮಿನಿಟ್ಸ್ ಇದೆ. ನಾವು ಹೇಳಿದ್ವಿ ಇಬ್ಬರೇ ಇರೋದು ಅಂತ, ನಾನು ಮತ್ತು ನನ್ನ ಫ್ರೆಂಡು. ಸೊ ಆದ್ರೂ 15 ನಿಮಿಷ ವೆಯ್ಟಿಂಗ್ ಟೈಮ್ ಇದೆ ಅನ್ನೋದು. ಸೊ ವೆಯ್ಟ್ ಮಾಡ್ತಿದ್ದೀವಿ. ಸೊ ಫುಡ್ ಎಲ್ಲ ತುಂಬ ಚೆನ್ನಾಗಿದೆ ಅನ್ನೋದು. ಸೊ ಮೇಲೆ ಕೇಳ್ತೀವಿ ಹೋಗೋಣ ಅಂತ. ಸೊ ನೋಡೋಣ, ಫುಡ್ ಟೇಸ್ಟ್ ಮಾಡಿ ರಿವ್ಯೂ ಹೇಳೋಣ ಎಲ್ಲೂ. ಸೊ ಇಟ್ಸ್ ವೆರಿ ಅಫಿಷಿಯಲ್ ಮತ್ತೆ ಹೇಳ್ತೀನಿ, ತುಂಬ ಅಥೆಂಟಿಕ್ ಆಗಿದೆ. ಸೊ ನೋಡೋಣ ಈಗ. ಸೊ ನಾವು ಇವಾಗ ಶೀಶ್ ಕಬಾಬ್ ಅಂತ ಬಂದಿದ್ದೀವಲ್ಲ, ಸೊ ಫುಡ್ ಟೇಸ್ಟ್ ಮಾಡೋಣ ಅಂತ ಇಲ್ಲಿ ಆರ್ಡರ್ ಮಾಡಿದ್ದೀವಿ. ಸೊ ಏನು ಕಬಾಬ್ ಇದು? ಸಾರಿ, ತಂದೂರಿ ಉಡುಪಿ ಮುರ್ಗ ಅಂತ ಇದು. ಸೊ ಹೆಂಗಿದೆ ನೋಡಿ. ಸೊ ನಾನು ಫಸ್ಟ್ ಹೆಸರು ನೋಡಿದ ತಕ್ಷಣ ಉಡುಪಿ ಮುರ್ಗ ಅಂತ ನಾನು ಭಯ ಆಗ್ಬಿಡ್ತೀನಿ, ನೀವು ಚಿಕನ್ ಹಾರತ್ತಾ ಅಂತ. ಸೊ ಆರ್ಡರ್ ಮಾಡಿದ್ದೀವಿ. ನಮ್ಮ ಫ್ರೆಂಡ್ ಹೊಟ್ಟೆ ಸೊ ತಿಂತಾ ಇದ್ದಾನೆ ಪಟ ಅಂತ. ಸೊ ಟೇಸ್ಟ್ ಮಾಡಿ ಹೇಳ್ತೀನಿ ಶೀಶ್ ಕಬಾಬ್ ಹೆಂಗಿದೆ, ಬನ್ನಿ. ಸೊ ಸ್ಪೂನ್ ತಿನ್ನೋಕ್ಕಾಗಲ್ಲ ಇದನ್ನು, ಉಡುಪಿ ಮುರ್ಗ. ಸೊ ಇದೆ ನೋಡಿ, ಟೇಸ್ಟ್ ಮಾಡಿ ನೋಡಿ. ಹೆಂಗಿದೆ ಗೊತ್ತಾ? ಎಕ್ಸಾಕ್ಟ್ಲಿ ಚಿಕನ್ ನಮ್ಮ ಮನೇಲಿ ಮಾಡಿದ್ರು ಅಪ್ಪ ಮತ್ತು ನಾನು, ಸೇಮ್ ಆ ಥರ ಟೇಸ್ಟ್ ಇದೆ.
ಚಿಕನ್ ಅಷ್ಟೊಂದು ಕುಕ್ಕಾಗಿಲ್ಲ ಹೊರಗಡೆ, ಅಂಡರ್ಲಿ ಕುಕ್ಕಿದೆ, ಬಟ್ ಚೆನ್ನಾಗಿದೆ, ಟೇಸ್ಟ್ ಚೆನ್ನಾಗಿದೆ. ಇವಾಗ ಸಮಥಿಂಗ್ ಏನೋ ಇದೆಯಲ್ಲ ಅಪಟೈಸರ್ಸ್ ಥರ ಇದೆಲ್ಲ ಟೇಸ್ಟ್ ಮಾಡೋಣ. ಸೊ ಇಟ್ಸ್ ಓಕೆ, ಚೆನ್ನಾಗಿದೆ, ಪರವಾಗಿಲ್ಲ. ಇನ್ನು ಚಿಕನ್ ಬಿರಿಯಾನಿ ಆರ್ಡರ್ ಮಾಡಿದ್ವಿ, ಅದನ್ನು ಟೇಸ್ಟ್ ಮಾಡಿ ನೋಡೋಣ ಹೇಗಿದೆ ಅಂತ. ಇಬ್ಬರೇ ಬಂದಿರೋದ್ರಿಂದ ಜಾಸ್ತಿ ಆರ್ಡರ್ ಮಾಡೋಕ್ಕೆ ಹೋಗಿಲ್ಲ, ಬಟ್ ಇಟ್ಸ್ ಫೈನ್. ಕಾಣುತ್ತಲ್ಲ, ಚೆನ್ನಾಗಿದೆಯಾ? ಓಕೆ ಅಲ್ವಾ? ಅಷ್ಟೊಂದು ಟೇಸ್ಟ್ ಇಲ್ಲ. ಓವಲಿ ಕುಕ್ ಆಗಿದೆಯಾ? ಅಂಡರ್ಲಿ ಕುಕ್, ಅದೇ ಅಂಡರ್ಲಿ ಕುಕ್ ಆಗಿದೆ. ಚಿಕನ್ ನೋಡ್ಬೋದು ನೀವೇ. ಸೊ ನಮಗೇನು ಅಷ್ಟು ಇಷ್ಟ ಆಗ್ತಿಲ್ಲ, ಬಟ್ ಪರವಾಗಿಲ್ಲ. ನಾಟ್ ಲೈಕ್ ವಿ ಕಾಂಟ್ ಈಟ್ ಆ ಥರ, ಬಟ್ ತಿನ್ಬೋದು. ನೈಸ್. ಈಗ ಚಿಕನ್ ಬಿರಿಯಾನಿ ಬರುತ್ತೆ, ಅದನ್ನು ತೋರಿಸಿ ನಿಮಗೆ ಅಂತ ರಿವ್ಯೂ ಮಾಡೋಣ. ಇದು ಖಾಲಿ ಮಾಡ್ಕೊಂಡು ಸಿಗ್ತೀನಿ, ಇಷ್ಟಿದೆ ನೋಡಿ ಯಾಕೆ ಖಾಲಿ ಮಾಡಿದ ತಕ್ಷಣ ಮತ್ತೆ ಬಿರಿಯಾನಿ ರಿವ್ಯೂ ಮಾಡೋಣ ಅಂತ. ಸೊ ಪ್ಲೇಸ್ ಆ್ಯಂಬಿಯನ್ಸ್ ತುಂಬ ಚೆನ್ನಾಗಿದೆ. ಖಾಲಿ ಮಾಡಿ ಸಿಗ್ತೀನಿ ಬನ್ನಿ. ಸೊ ಚಿಕನ್ ಬಿರಿಯಾನಿ ಬಂತು ನೋಡಿ, ಮಾಡಿ. ಸೊ ಸರ್ವ್ ಮಾಡ್ತಿದೆ. ಚಿಕನ್ ಬಿರಿಯಾನಿ ಅಲ್ವಾ? ಯಸ್ ಚಿಕನ್ ಬಿರಿಯಾನಿ. ಸೊ ಗೈಸ್ ಹೆವಿ ದೊಡ್ಡದು ಕೊಟ್ಬಿಟ್ಟೆ ಚಿಕನ್ ಬಿರಿಯಾನಿ ಮಾತ್ರ. ಖಾಲಿ ಮಾಡ್ತೀವೋ ಇಲ್ಲ ಗೊತ್ತಿಲ್ಲ ನಾವು. ಬ್ರಿಂಜಲ್ ಖಟ್ಟ ಬೇಗನ್. ಥ್ಯಾಂಕ್ ಯು. ಸೊ ಇಷ್ಟೊಂದು ಕೊಟ್ಟಿದ್ದಾನೆ, ಹೆಂಗೆ ತಿನ್ನೋ ಗೊತ್ತಿಲ್ಲ ನನಗೆ, ತುಂಬ ಅನಿಸ್ತಿದೆ. ಕ್ವಾಂಟಿಟಿ ನೋಡೋ ಅಲ್ಲಿ ಗೈಸ್ ಕುಂಕರ್ಣ ಕೊಟ್ಟಂಗೆ ಕೊಟ್ಟಾರಪ್ಪ. ಮುಂದೆ ಗೊತ್ತಿಲ್ಲ ಹೆಂಗೆ ಅಂತ. ನಮ್ಮ ಫ್ರೆಂಡ್ ನೋಡಿದ್ರೆ ಹೆವಿ ತಿಂತಾನೆ, ನನಗೊಂದು ತಿನ್ನೋಕ್ಕೆ ಅನಿಸುತ್ತೆ. ಅದಕ್ಕೆ ಹೇಗೆ ಬರ್ತಾ ಇದೆ. ಸೊ ಬಿರಿಯಾನಿ ಟೇಸ್ಟ್ ಮಾಡಿ ಅಲ್ಟಿಮೇಟ್ ರಿವ್ಯೂ ಹೇಳೋಣ. ಇವಾಗಲೇ ಫುಲ್ಲಾಗಿ ಹೋಗಿದ್ದೀನಿ ನಾನು. ಬಿರಿಯಾನಿ ತಿಂದರೆ ಆಚೆ ಟೇಸ್ಟ್ ಮಾಡೋಕ್ಕೆ ಆಗಲ್ಲ ಬಿರಿಯಾನಿ. ಸೊ ನೋಡೋಣ, ಬಿರಿಯಾನಿ ಟೇಸ್ಟ್ ಮಾಡೋಣ. ಸೊ ನನ್ನ ಫ್ರೆಂಡ್ ನಾನು ಸರ್ವ್ ಮಾಡ್ತಿದ್ದಾನೆ ಚಿಕನ್ ಬಿರಿಯಾನಿ. ಏನು ಚಿಕನ್ ಬಿರಿಯಾನಿ ಇದು? ಗೋಸ್ಟ್ ಏನೋ ಒಂದಿಲ್ಲ, ಸಮಥಿಂಗ್ ಏನೋ ಹೆಸರು ಹೇಳ್ಬಿಡ್ಕೊಣ. ಚಿಕನ್ ಪೀಸ್ ಹೊಡನೆ ಇರಲಪ್ಪ, ಏನೋ ದೊಡ್ಡ ಪೀಸ್ ಇದು. ಚಿಕನ್ ಏನೋ ಇದು ಚಿಕನಾಗಿ ವೈಲಾಗಿ ಇರಬೇಕಾಯ್ತು, ದೊಡ್ಡ ಕಾಲು ಚಿಕನಿಗೆ ಇರಲ್ಲ ಕಣೋ. ಚಿಕನಿಗೆ ದೊಡ್ಡ ಕಾಲು ಇರುತ್ತೆ ನಂಗೆ ಗೊತ್ತಾಗಿದೆ ಇವತ್ತು. ಸಾಕು. ಇಷ್ಟು ನಾನು ಫುಲ್ ಆಗ್ಬಿಡ್ತೀನಿ. ಅದು ಪಾರ್ಸಲ್ ಮನೆಗೆ ಪಕ್ಕ, ತಿನ್ನೋಕ್ಕೆ ಸಾಧ್ಯ ಇಲ್ಲ. ಇಷ್ಟು ತಿಂದ್ಬಿಟ್ರೆ ನಾನು ಔಟ್ ಆಗ್ಬಿಡ್ತೀನಿ. ಒಂದು ತಗೊಂಡಿದ್ದೆ ಸಾಕಾಗ್ತಿತ್ತು. ಹುಳ ನೋಡಿ, ಎತ್ತೋದು ಪ್ಲೇಟ್ ಸರಿಯಾಗಿ ಹುಳ ಬರ್ತೇವೆ ಇಲ್ಲಿ. ಚೀಕ ಬಾಬಾ ಕಡೆ ಹುಳ ಇದೆ. ಸೊ ಈಗ ಚಿಕನ್ ಬಿರಿಯಾನಿ ಟೇಸ್ಟ್ ಮಾಡೋಣ. ಮುಚ್ಚಾಯ್ತು ಪಕ್ಕ ಚಿಕನ್ ಬಿರಿಯಾನಿ, ಚಿಕನ್ ಲೆಗ್ ನೋಡು ಗೈಸ್. ನೀವೇ ಕಮೆಂಟ್ ಮಾಡಿ ಹೆಂಗಿದೆ ನೋಡಿ ಕಾಲು, ಭಯ ಆಗ್ತಿದೆ. ಸೊ ಟೇಸ್ಟ್ ಮಾಡಿ ನೋಡ್ತೀನಿ, ಟೇಸ್ಟ್ ರಿವ್ಯೂ. ವಾವ್, ತುಂಬ ಅಥೆಂಟಿಕ್ ಆಗಿದೆ ಗೈಸ್. ಅಥೆಂಟಿಸಿಟಿ ಈಸ್ ಮೈಂಟೈನ್ ವೆರಿ ವೆಲ್. ಅಂದರೆ ಹೆಂಗಿದೆ ಅಂತಂದರೆ ತುಂಬ ಮೈಲ್ಡ್ ಆಗಿದೆ, ತುಂಬ ಫ್ಲೇವರ್ಫುಲ್ ಆಗಿದೆ, ಪ್ಲಸ್ ಪರ್ಫೆಕ್ಟ್ ಮುಸ್ಲಿಂ ಬಿರಿಯಾನಿ. ಸಾಕಾಗಿದೆ ಟೇಸ್ಟ್ ಮಾಡಿದೆ, ತುಂಬ ಚೆನ್ನಾಗಿದೆ. ನಾನು ತಿಂದಲ್ಲಿ ಬೆಸ್ಟ್ ಬಿರಿಯಾನಿ ಈ ಇಯರ್ ಹಾಂ, ತುಂಬ ಸಾಫ್ಟ್ ಚೆನ್ನಾಗಿ ಬಂದಿದೆಯಲ್ವಾ? ಟೇಸ್ಟ್ ವೈಸ್ ತುಂಬ ಚೆನ್ನಾಗಿದೆ. ಟೇಸ್ಟ್ ತುಂಬ ಚೆನ್ನಾಗಿದೆ. ಹೆಂಗಿದೆ ಮಗ? ಟೇಸ್ಟ್ ಚೆನ್ನಾಗಿದೆಯಾ? ಫ್ಲೇವರ್ ತುಂಬ ಚೆನ್ನಾಗಿದೆಯಲ್ಲ? ಅವನಿಗೆ ನಾಚಿಕೆ ವ್ಲಾಗಲ್ಲಿ ಬರೋಕ್ಕೆ. ಇಟ್ಸ್ ಫೈನ್. ಒಂದಿನ ಕರ್ಕೊಂಬರ್ತೀನಿ ಇವ್ನು, ಈ ಥರನೇ ಮಾಡಿ ಸರಿ ಮಾಡ್ತೀನಿ. ನೀವು ನೋಡಿರ್ಬೋದು ಹಳೆ ವ್ಲಾಗಲ್ಲಿ ವಿ ವಿ ಪುರಮಲ್ಲಿ ಸಮಿತ್ ಹೆಂಗಿದ್ದ ಅಂತ, ಹೆಂಗೆ ಕರ್ಕೊಂಬಂದಿದ್ದೀನಿ. ಸೊ ಈಗ ಬಿರಿಯಾನಿ ಖಾಲಿ ಮಾಡ್ಮೇಲೆ ಸಿಗ್ತೀನಿ, ಹೆವಿ ಇದೆ. ಪಾರ್ಸಲ್ ಮಾಡ್ಸಲ್ವಾ ಅಂತ ಕಮೆಂಟ್ ಮಾಡಿ ನಾವು. ಹೆವಿ ರಶ್ ಸಿಕ್ಕ ಮೇಲೆ ತಿನ್ನೋಣ. ಹಾಂ, ಕಮೆಂಟ್ ಮಾಡಿ ನೋಡಲಿ ಅವರು. ಅಲ್ಲಲ್ಲ, ಪಾರ್ಸಲ್ ಮಾಡಿಸ್ತೀನ ಇಲ್ವಾ ಅಂದರೆ ಇದು ಕಿವಿ ಕೇಳೋ ಸುಬ್ಬಿಟ್ಟು ನಿಮಗೆ. ಅವನಿಗೆ ಔಟ್ ಆಗ್ಬಿಟ್ಟಿದೆ ಗೈಸ್. ಸೊ ತಿನ್ಮೇಲೆ ಸಿಗ್ತೀನಿ. out after eating this biryani. ಬಿರಿಯಾನಿ. ಬಾಯ್ ಗೈಸ್, ಸಿಗೋಣ ಆಮೇಲೆ ತಿನ್ಮೇಲೆ. ಸೊ ಗೈಸ್ ನೋಡಿದ್ವಲ್ಲ ನಾವು ಶೀ ಕಬಾಬಲ್ಲಿ ಊಟ ಎಲ್ಲ ಆಯ್ತು ನಮ್ಮದು. ಸೊ ಎಕ್ಸ್ಪೀರಿಯನ್ಸ್ ಚೆನ್ನಾಗೇ ಇತ್ತು, ಆ್ಯಂಬಿಯನ್ಸ್ ವೈಬಲ್ ತುಂಬ ಚೆನ್ನಾಗಿತ್ತು. ಬಟ್ ಫುಡ್ ನಮಗೆ ಓಕೆ ಅನ್ನಿಸ್ತು, ಅಷ್ಟು ಚೆನ್ನಾಗಿ ಅನ್ನಿಸಿಲ್ಲ. ಬಟ್ ಇಟ್ ವಾಸ್ ನೈಸ್ ಓನ್ಲಿ. ಚಿಕನ್ ಸ್ವಲ್ಪ ಅಂಡಕ್ಕೆ ಹೋಗಿತ್ತಲ್ವಾ? ಸ್ವಲ್ಪ ಅಂಡಕ್ಕೆ ಹೋಗಿತ್ತು ಚಿಕನ್ನು, ಬಟ್ ಸ್ವಲ್ಪ ಹೌದು. ಪ್ಲಸ್ ಬಿರಿಯಾನಿ ಪೀಸಸ್ ಎಲ್ಲ ನಮಗೆ ಇಷ್ಟ ಆಗಿಲ್ಲ, ನನಗೆ ಇಷ್ಟ ಆಗಿಲ್ಲ ಮೇನ್ಲಿ. ಬಟ್ ಬಿರಿಯಾನಿ ವಾಸ್ ವೆರಿ ಮೈಲ್ಡ್, ವೆರಿ ಲೈಕ್ ಇಟ್ ವಾಸ್ ಹ್ಯಾವಿಂಗ್ ಗುಡ್ ಅರೋಮಾ ಆನ್ ಎವ್ರಿಥಿಂಗ್. ಬಟ್ ನಂಗೆ ಅಷ್ಟು ಇಷ್ಟ ಆಗಿಲ್ಲ, ಬಟ್ ಇಟ್ ವಾಸ್ ಫೈನ್, ಚೆನ್ನಾಗಿತ್ತು. ಬಟ್ ಪ್ರೈಸ್ ಕಂಪೇರ್ ಮಾಡಿದ್ರೆ ಆಚೆಗಿಂತ ಒಳಗೆ ತುಂಬ ಕಾಸ್ಟ್ಲಿ ಇತ್ತು.
ಸೊ ಇಟ್ಸ್ ಫೈನ್, ನೋ ಪ್ರಾಬ್ಲಮ್. ಬಟ್ ಒಳ್ಳೆ ಕಡೆ ಊಟ ಮಾಡ್ದಂಗೆ ಆಯ್ತು ಅಷ್ಟೇ. ಪೀಸ್ಫುಲ್ ಆಗಿ ಊಟ ಮಾಡೋಕ್ಕೆ. ನೀವು